ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಡದಿ ಟೌನ್ಶಿಪ್, ಬೆಂಗಳೂರಿನ ಅಭಿವೃದ್ಧಿ. ಈ ಬೆಂಗಳೂರಿನ ಅಭಿವೃದ್ಧಿಗಾಗಿ ಬಲಿ ತೆಗೆದುಕೊಳ್ಳುತ್ತಿರುವುದು ಯಾರನ್ನ? ಯಾರು ಬಲಿ ಆಗ್ತಾ ಇದ್ದಾರೆ? ಈಗಾಗಲೇ ಸುಮಾರು 9,000 ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳುವುದಕ್ಕೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ರೈತರು ಹಸಿರು ಶಾಲು ಹಾಕಿ ಪ್ರತಿಭಟಿಸ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ ವಿರೋಧಿ ಪಕ್ಷಗಳು ಕೂಡ ಹೋರಾಟಕ್ಕೆ ರಣರಂಗಕ್ಕೆ ಇಳಿತಾ ಇದೆ. ಅಲ್ಲಿಯ ಭೂಮಿಯನ್ನ ನೋಡಿದ್ರೆ ಅದು ಫಲವತ್ತಾದ ಭೂಮಿ, ಕೃಷಿ ಭೂಮಿ, ನೀರಿನ ಸಮಸ್ಯೆ ಇಲ್ಲ. ರೈತರು ಹಲವು ಉತ್ಪನ್ನಗಳನ್ನ ಬೆಳೆದು ತಮ್ಮ ಬದುಕನ್ನ ನಿರ್ವಹಿಸ್ಕೋತಾ ಇದ್ದಾರೆ. ನಾನು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಭೂಮಿ ಮತ್ತು ರೈತರ ನಡುವಿನ ಸಂಬಂಧ ಇದೆಯಲ್ಲ, ಅದು ತಾಯಿ ಮಗುವಿನ ಸಂಬಂಧ ಇದ್ದ ಹಾಗೆ. ರೈತರು ಬಹಳಷ್ಟು ಸಂದರ್ಭಗಳಲ್ಲಿ ತಮ್ಮ ತಾಯಿಗೆ ಕೊಡುವ ಗೌರವಕ್ಕಿಂತ ಭೂಮಿಗೆ ಇನ್ನೂ ಹೆಚ್ಚು ಗೌರವ ಪ್ರೀತಿಯನ್ನು ತೋರಿಸ್ತಾರೆ. ವರ್ಷಕ್ಕೆ ಒಮ್ಮೆ ಭೂಮಿ ಪೂಜೆ ಮಾಡ್ತಾರೆ. ಅದು ಒಂದು ಅದ್ಭುತವಾದ ಸಂಬಂಧ. ರೈತರಿಗೆ ಭೂಮಿಯನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದು ಕರುಳು ಬಳ್ಳಿಯನ್ನ ಕೊಯ್ದ ಹಾಗೆ. ಇದು ಯಾರಿಗೆ ಅರ್ಥ ಆಗುತ್ತೆ? ಭೂಮಿಯನ್ನ ಒಂದು ವ್ಯಾಪಾರದ ವಸ್ತುವಂತೆ ನೋಡುವ ರಾಜಕಾರಣಿಗಳಿಗೆ ಇದು ಅರ್ಥ ಆಗಲ್ಲ. ಮನುಷ್ಯ ಮತ್ತು ಭೂಮಿಯ ಸಂಬಂಧವೇ ವಿಭಿನ್ನವಾದದ್ದು. ಮನುಷ್ಯ ಭೂಮಿಯ ಮಿನಿಯೇಚರ್ ಇದ್ದಾಗೆ. ಭೂಮಿಯಲ್ಲಿ ಏನಿದೆಯೋ ಅದು ಮನುಷ್ಯನಲ್ಲಿದೆ. ನೀರು, ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆಯೋ ಅದು ಮನುಷ್ಯನ ದೇಹದಷ್ಟೇ ಪ್ರಮಾಣದಲ್ಲಿದೆ. ಆದರೆ ಈ ಪ್ರತಿಭಟನೆ ತೀವ್ರ ರೂಪ ಪಡಿತಾ ಇದೆ. ಈಗ ಬಿಜೆಪಿ ಮತ್ತು JDS ಜೊತೆಯಾಗಿ ಪ್ರತಿಭಟಿಸುವ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಪಾದಯಾತ್ರೆ ನಡೆಯುತ್ತೆ. ನಾಳೆ ಬಹುಮಟ್ಟಿಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ವಿಚಾರವನ್ನು ಗಮನಕ್ಕೆ ತರುವುದಕ್ಕೆ ಬಿಜೆಪಿ JDS ತೀರ್ಮಾನಿಸಿವೆ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಅದರಿಂದ ಈ ಹೋರಾಟ ರೂಪರೇಷೆಗಳು ದೆಹಲಿಯಲ್ಲೇ ಸಿದ್ಧ ಆಗಬಹುದು. ನಾನೀಗ ದೆಹಲಿ ರಾಜಕಾರಣದ ಬಗ್ಗೆ ಮಾತನಾಡ್ತೀನಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಪಿಗೆ ಕೊಟ್ಟರು ಬಿಟ್ಟರು ಅನ್ನೋದು ಬೇರೆ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ ಹೈಕಮಾಂಡ್ ಈ ಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ನಿಂದ ಈ ಅನುಮತಿಯನ್ನ ಪಡೆದೇನೆ DK ಶಿವಕುಮಾರ್ ಈ ಯೋಜನೆಯನ್ನ ಜಾರಿಗೆ ತಂದೇ ತರ್ತೀನಿ ಅಂತ ಹಠ ಮಾಡ್ತಾ ಇರೋದು ಅದೇ ಕಾರಣ ಅಥವಾ ಬೇರೆ ಯಾವ ಕಾರಣ ಇದೆಯಾ? ಕಾಂಗ್ರೆಸ್ ಪಕ್ಷದ ಕೆಲವು ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಈ ಯೋಜನೆಯನ್ನ ಬಹಳಷ್ಟು ಅದರ ಪರವಾಗಿದೆ ಮತ್ತು ಇಷ್ಟಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಯೋಜನೆ ಬರಲೇಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು, ಅವರ ಪತಿ ವಾದ್ರಾ ಅವರು ಹೇಳಿದ್ದಾರೆ ಎನ್ನುವ ವರದಿಗಳಿವೆ. ಅದರಂತೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೂ ಕೂಡ ಈ ಯೋಜನೆ ಬಗ್ಗೆ ಬಹಳ ನಿರೀಕ್ಷೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಯಾಕೆ? ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರಾ ಮಾಡಿದಾಗ ಅವರು ಒಂಥರ ವಿಭಿನ್ನ ರಾಜಕಾರಣಿಯಾಗಿ ರೂಪುಗೊಳ್ಳುತ್ತಿದ್ದಾರೆ ಅಂತ ಅಂದ್ಕೊಳ್ಳಾಗಿತ್ತು. ಈ ನೆಲದ ಜೊತೆ ಅವರಿಗೆ ಒಂದು ಸಂಪರ್ಕ ಮತ್ತು ಸಂಬಂಧವನ್ನ ಅವರು ಈ ಭಾರತ ಜೋಡೋ ಯಾತ್ರೆಯ ಮೂಲಕ ಅವರು ಅದನ್ನ ಸಾಧಿಸ್ತಾರೆ ಅಂತ ನಂಬಲಾಗಿತ್ತು. ಸೊ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಯಾತ್ರೆ ಮಾಡೋದಿದೆಯಲ್ಲ, ಅದು ಭಾರತದ ಇಲ್ಲಿನ ಜನರ ಬದುಕು, ಜನಜೀವನ, ನಂಬಿಕೆ, ಜನಪದ,
ಸಾಹಿತ್ಯ, ಇತಿಹಾಸ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ಬಗೆ ಅಂತ ನಂಬುದವನು ನಾನು. ರಾಹುಲ್ ಗಾಂಧಿ ಅವರು ಈ ಭಾರತ ಜೋಡೋ ಯಾತ್ರೆ ಅವರ ಮೇಲೆ ಪ್ರಭಾವ ಬೀರಿದ್ರೆ, ಅದು ಅವರಿಗೆ ಅರ್ಥ ಆಗಿದ್ರೆ, ದೇಶವನ್ನು ಅರ್ಥ ಮಾಡ್ಕೊಂಡಿದ್ರೆ, ಜವಾಹರ್ಲಾಲ್ ನೆಹರು ಅವರ ಹಾಗೆ ಅವರು ಭಾರತವನ್ನ ಅರ್ಥ ಮಾಡ್ಕೊಂಡಿದ್ರೆ, ಅವರು ರೈತ ವಿರೋಧಿ ಯೋಜನೆಗಳಿಗೆ ಅವರು ಬೆಂಬಲ ಕೊಡ್ತಿರ್ಲಿಲ್ಲ, ಅದನ್ನ ವಿರೋಧಿಸ್ತಿದ್ರು. ಈ ರೈತ ವಿರೋಧಿ ಚಳವಳಿ ಅಲ್ಲ, ಇದೇನಿದೆ ಇದು ಭಾರತದ ಮೂಲಭೂತ ಅಸ್ಮಿತೆಗೆ ವಿರುದ್ಧವಾದುದು ಅನ್ನುವ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಬರ್ತಿದ್ರು. ಆದ್ರೆ ನನ್ಗದು ಕಾಣ್ತಾ ಇಲ್ಲ ಅಂತ. ಅವರು ಈಗ ಇಷ್ಟು ಈ ಯೋಜನೆಯ ಬಗ್ಗೆ ಪ್ರತಿರೋಧ ಅದು ಇದು ಬರ್ತಾ ಇರೋದಿದೆಯಲ್ಲ, ಇದು ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಂದಿಲ್ವಾ? ಸೋನಿಯಾ ಗಾಂಧಿ ಅವರ ಗಮನಕ್ಕೆ ಬಂದಿಲ್ವಾ? ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಗಮನಕ್ಕೆ ಬಂದಿಲ್ವಾ? ಇಡೀ ಈ ಯೋಜನೆಯಲ್ಲಿ ವಾದ್ರಾ ಅವರ ಪಾತ್ರ ಇದೆಯಾ? ಈ ಯೋಜನೆಯಲ್ಲಿ ಬಂದು ಏನು ಭೂಮಿಯನ್ನ ವಶಪಡಿಸ್ಕೊಳ್ಳಾಗುತ್ತೆ ಇದಕ್ಕೆ ಅಂತ, ಇದರಲ್ಲಿ ಮೂರನೆಯವರಿಗೆ ಯಾರಾದ್ರಿಗಾದರೂ ಭೂಮಿಯನ್ನ ಕೊಡುವಂತಹ ಆಶ್ವಾಸನೆಯನ್ನ ಯಾರಾದರೂ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು? ಪ್ರಶ್ನೆಗಳಿವೆ. ಯಾಕೆಂತಂದ್ರೆ ಇಂಥದ್ದು ಇಲ್ಲದಿದ್ರೆ ನೋಡಿ, ಈಗ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನ ಒಪ್ಪಿ ಹರಸಿದ್ದಾರೆ ಅನ್ನುವ ಮಾತು, ಇನ್ನೊಂದು ಕಡೆ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಪಿ ಹರಸಿದೆ ಅನ್ನುವ ಮಾತು. ಹಾಗಿದ್ರೆ ಎರಡು ಪ್ರಮುಖ ರಾಜಕೀಯ ಪಕ್ಷಗಳೇನಿವೆ ಅವರಿಗೆ ರೈತರ ಬದುಕೋದ್ರೆ ಅಷ್ಟು ಕನಿಷ್ಠವಾ? ಸೊ ಇದಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋಗೋದಕ್ಕೆ ನಾವು ಭಾರತೀಯ ರಾಜಕಾರಣ ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಿರುವ ರೀತಿಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಭಾರತೀಯ ರಾಜಕಾರಣ ಸುಮಾರು 2000 ಇಸ್ವಿಯಿಂದ ನಂತರ ಬಹಳಷ್ಟು ಬದಲಾಯಿತು ಅಂತ. ರಾಜಕಾರಣಿಗಳು ಬಹುಮಟ್ಟಿಗೆ ಉದ್ಯಮಿಗಳು, ವ್ಯಾಪಾರಸ್ಥರು ಆದದ್ದು ಅಂತ. ಯಾಕಾಗಬಾರದು? ಅವರು ಭಾರತದ ಪ್ರಜೆಗಳೆಲ್ಲ ಅಲ್ವಾ ಅನ್ನೋ ಪ್ರಶ್ನೆ ಕೇಳ್ಬೋದು. ಆದ್ರೆ ಒಬ್ಬ ವ್ಯಾಪಾರಸ್ಥನ ಮನಸ್ಸು ಇದೆಯಲ್ಲ, ಅದು ಸದಾ ಲಾಭ ನಷ್ಟದ ಮೇಲೆ ನಿಂತಿರುತ್ತೆ ಹೊತ್ತು ಸಾಮಾನ್ಯ ಜನರ ಬದುಕಾಗ್ಲಿ, ಅವರ ನೋವಾಗ್ಲಿ, ಅವರ ಅಸಹಾಯಕತೆ ಆಗ್ಲಿ, ಅದು ಯಾವುದಕ್ಕೂ ಕೂಡ ಆ ಮನಸ್ಸು ಸ್ಪಂದಿಸಲ್ಲ. ಇವತ್ತಿನ ರಾಜಕಾರಣದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ವ್ಯಾಪಾರಸ್ಥರೇನೆ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಹಲವು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ, ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಅಂತ. ಅವರ ಬಿಸಿನೆಸ್ ಬೇರೆ ಬೇರೆ ಕಡೆ ಇದೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಅವರು ಭಾರತದಲ್ಲಿ ಅತಿ ಶ್ರೀಮಂತ ನಂಬರ್ 1 ಮುಖ್ಯಮಂತ್ರಿ. ಅವರ ಘೋಷಿತ ಆಸ್ತಿನೇ 1400 ಕೋಟಿ ರೂಪಾಯಿಗಳು. ಹಾಗೇನೆ ಬಹಳಷ್ಟು ರಾಜಕಾರಣಿಗಳು, ಮೋದಿಜಿ ಅವರು ಘೋಷಿತ ಉದ್ಯಮಿ ಅಲ್ಲ, ಆದರೆ ಅವರ ಎಡಕ್ಕೆ ಮತ್ತು ಬಲಕ್ಕೆ ಇರುವವರು ಉದ್ಯಮಿಗಳೇ, ಪವರ್ಫುಲ್ ಉದ್ಯಮಿಗಳು. ಆ ಉದ್ಯಮಿಗಳು ಮತ್ತು ಮೋದಿಯವರ ನಡುವಿನ ಸಂಬಂಧ ಏನು ಅನ್ನುವ ವಿವರಣೆಯನ್ನ ಈ ದೇಶಕ್ಕೆ ಯಾರು ಕೊಟ್ಟಿಲ್ಲ, ಮೋದಿಯವರು ಕೊಟ್ಟಿಲ್ಲ. ಮೋದಿಯವರು ವಿದೇಶಕ್ಕೆ ಹೋಗುವಾಗಲೆಲ್ಲ ಅವರ ಜೊತೆ ಗೌತಮ್ ಅದಾನಿ ಇರ್ತಾರೆ. 2014ರಿಂದ 2026 ಅವಧಿಯಲ್ಲಿ ಗೌತಮ್ ಅದಾನಿ ಅವರ ಒಟ್ಟು ಆಸ್ತಿ ಎಷ್ಟು ಪಟ್ಟು ಹೆಚ್ಚಾಯಿತು? ಮುಖೇಶ್ ಅಂಬಾನಿ ಅವರ ಆಸ್ತಿ ಎಷ್ಟು ಪಟ್ಟು ಹೆಚ್ಚಾಯಿತು? ಪ್ರಧಾನಿಯವರ ಕೃಪಾಶೀರ್ವಾದ ಇಲ್ಲದಿದ್ರೆ ಯಾವುದೇ ಒಬ್ಬ ಉದ್ಯಮಿ ಆಸ್ತಿ ಇಷ್ಟು ಪಟ್ಟು ಹೆಚ್ಚಾಗ್ತಿತ್ತ? ಇದರ ಅರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಇಬ್ಬರು ಉದ್ಯಮಿಗಳನ್ನ ಆಶೀರ್ವದಿಸಿದ್ದಾರೆ ಅಂತಾನೆ ಅಲ್ವೇ? ನೀವು ಉದ್ಯಮಿಗಳು ಇನ್ನೊಂದಾಗದು ಒಂದು, ಅದ್ರ ಜೊತೆ ಅಕ್ಕಪಕ್ಕ ಅವ್ರನ್ನೇ ಇಟ್ಕೊಬಿಟ್ಟು ಅವರೇ ನಿಮ್ಗೆ ಡಮ್ಮಿ ಆಗಿರ್ತಾರೆ, ಅಥವಾ ನೀವೇ ಅವ್ರು ಡಮ್ಮಿ ಆಗಿರ್ತಾರೆ, ಗೊತ್ತಿಲ್ಲ ನನಗೆ. ಸೊ ಅದರಿಂದ ಈ ಬಿಸಿನೆಸ್ ಅಂಡ್ ಪಾಲಿಟಿಕ್ಸ್ ಏನಿದೆ, ಅದರ ರಿಲೇಷನ್ ಏನಿದೆ, ಅದು ಮಾನವೀಯ ನೆಲೆಗಳ ಮೇಲೆ ನಿಂತದ್ದಲ್ಲ ಅಂತ. ಸೊ ಮನುಷ್ಯ ಸಂಬಂಧಗಳಾಗ್ಲಿ ಅದಕ್ಕೆ ಅರ್ಥ ಆಗಲ್ಲ. ಹಾಗೇನೆ ರೈತರು ಮತ್ತು ಭೂಮಿಯ ನಡುವಿನ ಸಂಬಂಧ ಇದೆಯಲ್ಲ, ಅದು ಅವರಿಗೆ ಅರ್ಥ ಆಗಲ್ಲ. ಭೂಮಿ ಅನ್ನುವುದನ್ನ ಅವರು ಮಾರಾಟದ ವಸ್ತುವಾಗಿ ನೋಡ್ತಾರೆ ಹೊರತು
ಈ ದೇಶದಲ್ಲಿ ಭೂಮಿ ತಾಯಿ ಅಂತಿದ್ದಾರೆ ಅಂತ. ಅದು ನಮ್ಮ ಧರ್ಮವೇ ಪರಮ ಅಂತ ಹೇಳುವವರಿಗಾಗ್ಲಿ, ಧರ್ಮದ ರಾಜಕಾರಣ ಮಾಡುವವರಿಗಾಗ್ಲಿ, ಇವರು ಯಾರಿಗೂ ಅರ್ಥ ಆಗಂತೆ ಕಾಣ್ತಾ ಇಲ್ಲ ನನಗೆ. ಭೂಮಿ ತಾಯಿ ಅನ್ನೋದಿದೆಯಲ್ಲ ನೋಡಿ, ಅವ್ರು ಹೇಳೋದು ಎಂಥ ವೈರುಧ್ಯ ಅಂದ್ರೆ, ಹೇಳುದು ಸದಾ ವತ್ಸಲೆ ಮಾತ್ರ ಭೂಮಿ, ಸದಾ ವತ್ಸಲೆ ಹೆಣ್ಣು. ಭಾರತ ಭೂಮಿಯನ್ನ ಒಂದು ಹೆಣ್ಣು ಅಂತ ಪರಿಗಣಿಸುತ್ತೆ. ಸದಾ ವತ್ಸಲೆ ಮಾತ್ರ ಭೂಮಿ ಅನ್ನುವರು ಕೂಡ ಈ ಭೂಮಿಯನ್ನ ಮಾರಾಟದಲ್ಲಿ ಪಾಲುದಾರರಾಗ್ತಾರೆ ಅಂತಾದ್ರೆ, ಅದಕ್ಕೆ ಬೆಂಬಲ ಕೊಡ್ತಾರೆ ಅಂತಾದ್ರೆ ಅದರ ಅರ್ಥ ಏನು? ಭೂಮಿಯನ್ನು ಮಾರಾಟ ಮಾಡುವುದು ತಾಯಿಯನ್ನ ಮಾರಾಟ ಮಾಡಿದಂತೆ ಅಲ್ವಾ? ಇದು ಭೂಮಿಯ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಅಲ್ವಾ? ಇದು ಯಾಕೆ ಅರ್ಥ ಆಗ್ತಾ ಇಲ್ಲ? ಸೊ ಬಹಳಷ್ಟು ಜನ ಬಹಳ ರೀತಿಯ ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಸೊ ಈ ಒಂದು ಯೋಜನೆಗೂ, ಬಿಡದಿ ಯೋಜನೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬದಲಾಗುವುದಕ್ಕೆ ಅನುಮತಿ ದೊರಕಿರುವುದಕ್ಕೂ ಒಂದು ಆಂತರಿಕವಾದ ಒಂದು ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಹೇಳುವುದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ವಾದ ಮಾಡುವುದಕ್ಕೆ ಬೇಕಾದಷ್ಟು ಮಟೀರಿಯಲ್ಸ್ ಇದ್ರೂ ಕೂಡ ಸಾಕ್ಷ್ಯಾಧಾರಗಳಿಲ್ಲದೆ ವಾದ ಮಾಡೋದಕ್ಕೂ ಸಾಧ್ಯ ಇಲ್ಲ, ಹೇಳುವುದಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಇದೇನು ಕಾಂಗ್ರೆಸ್? ಇಲ್ಲಿ ನೋಡಿ, ಬಹಳ ನಾನು ಹೇಳಿದೆ, ಡಿ ಕೆ ಶಿವಕುಮಾರ್ ಅವರ ಹಠ. ಈ ಯೋಜನೆ ಏನೇ ಆಗಲಿ ಜಾರಿ ತರಬೇಕು. ಈ ಹಠಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನ ಒಪ್ಪಿಗೆನೋ ಅನುಮತಿನೋ ಆಶೀರ್ವಾದನೋ ಇದೆ ಅನ್ನೋದು ಒಂದು. ಈ ಯೋಜನೆ ಇವತ್ತಿನದಲ್ಲ, ಮುಖ್ಯಮಂತ್ರಿ ಬದಲಾಗುವುದಕ್ಕಿಂತ ಮೊದಲು ಕೂಡ ಈ ಯೋಜನೆಯ ರೂಪುರೇಷೆ ಸಿದ್ಧ ಎಲ್ಲ ಆಗಿತ್ತು. ಸಿದ್ದರಾಮಯ್ಯನವರು ಕೂಡ ಏನು ಮಾಡೋಕ್ಕಾಗಿರಲಿಲ್ಲ. ಅವರು ತಣ್ಣಗೆ ತೆಪ್ಪಗೆ ಕೂತಿದ್ರು. ಯಾಕೆ? ಆಗಲೇ ಅವರಿಗೆ ಹೈಕಮಾಂಡ್ನಿಂದ ಸೂಚನೆ ಬಂದಿತ್ತ, ಈ ಯೋಜನೆಗೆ ವಿರೋಧಿಸಬೇಡಿ, ಯಾಕೆಂದ್ರೆ ಆ ಯೋಜನೆ ಬರಬೇಕಾಗಿದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಲಾಭ ಆಗುತ್ತೆ ಅನ್ನುವ ಮಾತನ್ನ ವರಿಷ್ಠರು ಹೇಳಿರಬಹುದಾ ಸಿದ್ದರಾಮಯ್ಯನವರಿಗೆ? ಯಾಕೆ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ರೈತ ವಿರೋಧಿಯಾದ, ರೈತರನ್ನ ಬೀದಿಗೆ ಹಾಕುವ, ಅವರ ಹೊಟ್ಟೆಯ ಮೇಲೆ ಹೊಡೆಯುವ ಈ ಯೋಜನೆಗೆ ಕಾಂಗ್ರೆಸ್ನ ಒಳಗಡೆ ಯಾಕೆ ಪ್ರತಿರೋಧ ಬಂದಿಲ್ಲ? ಕಾಂಗ್ರೆಸ್ನಲ್ಲಿ ಇರುವವರಿಗೆಲ್ಲ ಕೂಡ ರೈತ ವಿರೋಧಿಗಳಾಗಿದ್ರೆ ಅಥವಾ ಈ ಹೈಕಮಾಂಡ್ ನಿಯಂತ್ರಣದಲ್ಲೇ ಇದ್ದಾರೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆದ್ಮೇಲೆ ಇಷ್ಟು ವಿವಾದವನ್ನು ಸೃಷ್ಟಿಸ್ತಿದೆ. ಇದು ಯಾವ ಹಂತಕ್ಕೆ ಹೋಗ್ತಾರೋ ಗೊತ್ತಲ್ಲ. ಬಹುತೇಕ ರೈತರುಗಳು, ಬಹಳಷ್ಟು ಜನ ನಾವು ಭೂಮಿಯನ್ನ ಕೊಡಲ್ಲ, ಬೇಕಾದ್ರೆ ಜೀವ ಕೊಡ್ತೀವಿ ಅಂತ ನಿಂತಿದ್ದಾರೆ. ಹೋರಾಟ ತೀವ್ರಗೊಳ್ತಾ ಇದೆ. ಇಂಥ ಸಿಚುವೇಶನ್ ನಲ್ಲಿ ಈ ಸರ್ಕಾರ ಏನ್ ಮಾಡುತ್ತೆ? ಅಟ್ಲೀಸ್ಟ್ ಇಂತಹ ರೈತರ, ಅವ್ರು ಎಷ್ಟೇ ಜನ ಇರಲಿ, 500 ಇರಲಿ, 1000 ಇರಲಿ, ಒತ್ತಡಗಳಿಗೆ ಮಣಿಯದಿರುವ ಸರ್ಕಾರ ಇದೆಯಲ್ಲ, ಸರ್ಕಾರಗಳು ಇರ್ತಾವಲ್ಲ, ಅದು ಈ ದೇಶದ ಜನತಂತ್ರಕ್ಕೆ, ಡೆಮೋಕ್ರಸಿಗೆ ಬಹಳ ವಿರುದ್ಧವಾದ್ದು. ದೆಹಲಿಯಲ್ಲಿ ನಡೆದ ರೈತರ ಚಳವಳಿಗಳು, ಅದನ್ನು ಹತ್ತಿಕ್ಕೋಲು ಬಿಜೆಪಿ ಸರ್ಕಾರ ಮಾಡಿದ್ದು ಗೊತ್ತಿದೆ ನಮಗೆ. ದೇಶದ್ರೋಹಿಗಳು ಇವರಲ್ಲ, ಇವರು ಅವರ ಮೇಲೆ ಅಲ್ಲ ಸಲ್ಲದ ಖಾಲಿಸ್ತಾನಿಗಳು ಅನ್ನುವ ಆರೋಪಗಳನ್ನೆಲ್ಲ ಮಾಡಲಾಯಿತು. ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೈತರ ಮೇಲೆ ಯಾವ ಆರೋಪ ಮಾಡುತ್ತೋ ಗೊತ್ತಿಲ್ಲ. ಅವ್ರ ಸುಮ್ಮನೆ ಅನಗತ್ಯವಾಗಿ ಇದನ್ನು ಕುಮಾರಸ್ವಾಮಿ ಇದ್ದಾಗಿತ್ತು, ಬಿಜೆಪಿ ಆಗಿದ್ದಾಗ, ಅವರಿದ್ದಾಗ ಆಯ್ತರಪ್ಪ, ನಿಮ್ಮನ್ನ ಆಯ್ಕೆ ಮಾಡಿದಾರಲ್ಲ ಜನ, ಮಾಡಿದ್ರು, ಓಕೆ ಫೈನ್. ಕುಮಾರಣ್ಣ ಮಾಡಿರ್ಬೋದು, ಬಿಜೆಪಿ ಮಾಡಿರ್ಬೋದು, ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ಬೋದು. ಐ ಡೋಂಟ್ ಸೇ ನೋ, ಬಟ್ ನಿಮ್ಮ ಯೋಗ್ಯತೆಗೆ ಆ ಯೋಜನೆ ನಿಲ್ಸಕ್ಕೆ ಆಗೋದಲ್ಲ. ನೀವು ಪಾಲುದಾರರು. ಒಂದು, ದರ್ ಇಸ್ ನೋ ಡಿಫ್ರೆನ್ಸಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ಯಡಿಯೂರಪ್ಪ ಅಂತ ಅರ್ಥ ಅಲ್ವಾ? ಅವರೀಗ ವಿರೋಧ ಮಾಡೋದು ನೈತಿಕವಾಗಿ ಎಷ್ಟು ಸರಿ ಇರೋದು ಬೇರೆ ಪ್ರಶ್ನೆ. ಆದ್ರೆ ಈಗ ವಿರೋಧ ಮಾಡಲೇಬೇಕಾಗಿದೆ, ರೈತರ ಪರವಾಗಿ ಧ್ವನಿಯನ್ನ ಎತ್ತಲೇಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವ ಜನಪರ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿದೆ. ರೈತರ ಹೊಟ್ಟೆಯ ಮೇಲೆ ಹೊಡೆಬೇಡಿ, ಅವ್ರ ಜೀವನವನ್ನು ಕಸಿದ್ಕೋಬೇಡಿ. ಅವರಿಗೆ ನೀವು ಕೊಡುವ 2.5 ಕೋಟಿ ಎಷ್ಟು ದಿನ ಬರುತ್ತೆ? ಆ ಹಳ್ಳಿಯಿಂದ ಬಿಟ್ಟು ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ದವರು ಇಲ್ಲೆಲ್ಲೋ ಕಟ್ಟಡ ಕಾರ್ಮಿಕರು ಇನ್ನೇನು ಆಗಿ ಹೋಗ್ಬಿಡ್ತಾರೆ. ಅವ್ರ ಮಕ್ಕಳೆಲ್ಲೋ ಹೋಗ್ಬಿಡ್ತಾರೆ ಅಲ್ವಾ? ಈ ಆಲೋಚನೆ ನಿಮ್ಗೆ ಬರಲ್ವಾ? ಇದು ನಿಮ್ಗೆ ಅರ್ಥ ಆಗಲ್ವಾ?
ಯಾಕೆ ಆ ಸಾವಿರಾರು ಕುಟುಂಬಗಳನ್ನು ಬೀದಿಗೆ ಹಾಕುತ್ತೀರಿ? ನಿಮ್ಮ ಲಾಭದ ದೃಷ್ಟಿಯಿಂದ, ನಿಮ್ಮ ರಾಜಕೀಯದ ದೃಷ್ಟಿಯಿಂದ ಅವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸ ಮಾಡೋದು. ಒಂದು ನಿಮಿಷ ನಿಮ್ಮ ಹೃದಯ ಮಿಡಿಯಲ್ವಾ? ನಿಮಗೆ ಹೃದಯ ಬುದ್ಧಿ ಇಲ್ವಾ? ಗೊತ್ತಿಲ್ಲ ಇಂಥ ಹೋರಾಟಗಳಿದೆಯಲ್ಲ. ಸಮಾಜದಲ್ಲಿ ಬದಲಾವಣೆಗೆ ಪೂರಕವಾಗಿ ಇಂಥ ಹೋರಾಟಗಳೇ ನಿಲ್ತವೆ. ಅದೊಂದು ಬೀಜ ಬಿತ್ತಿದ ಮೇಲೆ ಅವು ಗಿಡವಾಗಿ ಮರವಾಗಿ ಬೆಳೀತವೆ. ಅಂತ ಹೋರಾಟಗಳಿಗೆ ಪ್ರಾರಂಭ ಆಗ್ತಾ ಇದೆ. ಇದು ರಾಜಕಾರಣಿಗಳಿಗೆ ಎಚ್ಚರಿಕೆಯ ಗಂಟೆ. ಇಲ್ಲದಿದ್ರೆ ಜನ ರಾಜಕಾರಣಿಗಳನ್ನ, ರಾಜಕೀಯ ಪಕ್ಷಗಳನ್ನ ಚಿರಂಡಿಗೆ ಹಾಕ್ತಾರೆ, ಅವ್ರನ್ನ ಸಮುದ್ರಕ್ಕೆ ಓಡಿಸ್ತಾರೆ. ಜನಶಕ್ತಿಯ ಮುಂದೆ ನಿಮ್ಮ ರಾಜಕಾರಣ ನಾಶ ಆಗೋಗುತ್ತೆ. ನಿಮ್ಮ ರಾಜಕಾರಣ, ನಿಮ್ಮ ರಾಜಕೀಯ ಪಕ್ಷ ನಾಶ ಆಯ್ತು ಅಂತಂದ್ರೆ ನೀವು ನಾಶ ಆಗ್ತೀರಿ. ಮೊದಲು ಜನರಿಗೆ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ, ಜನರ ನೋವನ್ನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ನಂತರ ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕೆಲಸ ಮಾಡಿ ಅಲ್ವಾ? ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಿಯನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.